ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಈ ವಿಡಿಯೋದಲ್ಲಿ ಸಿಂಪಲ್ ಕಾನ್ಸೆಪ್ಟ್ ಬಟ್ ತುಂಬ ಇಂಪಾರ್ಟೆಂಟ್ ಆದ ಸ್ಕೋಪ್ಸ್ ಕಾನ್ಸೆಪ್ಟ್ ಬಗ್ಗೆ ಕಲಿತಾ ಇದ್ದೀವಿ. ಲೈಕ್ ಇದರಲ್ಲಿ ಮೇನ್ ಆಗಿ ಲೋಕಲ್ ಸ್ಕೋಪ್ ಮತ್ತೆ ಗ್ಲೋಬಲ್ ಸ್ಕೋಪ್ ಅಂತ ಟೂ ಟೈಪ್ಸ್ ಇದೆ. ಲೈಕ್ ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಲೋಕಲ್ ಸ್ಕೋಪ್ ಅಂದ್ರೆ ಲೈಕ್ ಲೋಕಲಿ ಮಾತ್ರ ಅವೈಲಬಲ್ ಇರೋದು, ಲೈಕ್ ಅದಕ್ಕೆ ಪ್ರಯಾರಿಟಿ ಇರುತ್ತೆ, ಅವ್ರು ಮಾತ್ರ ಆಕ್ಸೆಸ್ ಮಾಡ್ಬೋದು. ಗ್ಲೋಬಲ್ ಸ್ಕೋಪ್ ಅಂದ್ರೆ ಲೈಕ್ ಯಾರು ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು ಡೈರೆಕ್ಟ್ ಆಗಿ, ಆ ಥರ. ಓಕೆನಾ? ಇವಾಗ ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ನೋಡೋದಾದ್ರೆ, ಅಸ್ಯೂಮ್ ನಿಮ್ಮನೆ ಗಾರ್ಡನ್ ಅಲ್ಲಿ ಒಂದು ಟ್ರೀ ಇದೆ, ಲೈಕ್ ಮ್ಯಾಂಗೋ ಟ್ರೀ ಇದೆ ಅನ್ಕೊಳ್ಳಿ. ಅಂಡ್ ಆ ಮ್ಯಾಂಗೋ ಟ್ರೀನ ನಿಮ್ಮನೆಯವರು ಯಾವಾಗ ಬೇಕಾದರೂ ಆಕ್ಸೆಸ್ ಮಾಡ್ಬೋದು, ಲೈಕ್ ಅದು ಲೋಕಲ್ ಸ್ಕೋಪ್. ನಿಮ್ಮನೆ ಗಾರ್ಡನ್ ಇದೆ, ಓಕೆನಾ? ಅದನ್ನ ಯಾವಾಗ ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು, ಅದು ನಿಮ್ಮನೆಯವ್ರು ಮಾತ್ರ. ಅದು ಲೋಕಲ್ ಸ್ಕೋಪ್. ಏನಕ್ಕೆ ಅಂದ್ರೆ ಅದು ನಿಮ್ಮನೆ ಗಾರ್ಡನ್ ಅಲ್ಲಿ ಇದೆ, ಹೊರಗಡೆಯಿಂದ ಬರೋ ಜನಕ್ಕೆ ಅದು ಡೈರೆಕ್ಟ್ ಆಗಿ ಆಕ್ಸೆಸ್ ಇಲ್ಲ, ಅದು ಲೋಕಲ್ ಸ್ಕೋಪ್. ಅದೇ ನಿಮ್ಮ ಮನೆ ಗಾರ್ಡನ್ ಬಿಟ್ಟು ಹೊರಗಡೆ ಇದ್ರೆ, ಲೈಕ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಇದ್ರೆ ಯಾರು ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು, ಅದು ಗ್ಲೋಬಲ್ ಸ್ಕೋಪ್. ಲೈಕ್ ಇನ್ಕ್ಲೂಡ್ ನೀವು ಕೂಡ ಆಕ್ಸೆಸ್ ಮಾಡ್ಬೋದು ಅಲ್ವಾ? ಸೊ ಅದು ಗ್ಲೋಬಲ್ ಸ್ಕೋಪ್. ಲೈಕ್ ಕೋಡಿಂಗ್ ಅಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ, ಬ್ರಾಕೆಟ್ಸ್ ತಗೊತೀನಿ, ಲೈಕ್ ಕರ್ಲಿ ಬ್ರೇಸಸ್, ಅದ್ರ ಒಳಗೆ ಒಂದು ವೇರಿಯೇಬಲ್ ತಗೋತೀನಿ. ಲೈಕ್ ಒಂದು ಮೆಸೇಜ್ ಪ್ರಿಂಟ್ ಮಾಡೋಣ, ಲೈಕ್ ಹೆಲೋ ವರ್ಡ್ ಅಂತ. ಇದನ್ನ ನಾನು ಅವಾಗ ಹೇಳ್ದಂಗೆ, ಲೈಕ್ ಇದು ಬ್ರಾಕೆಟ್ಸ್ನ ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ. ಇದ್ರ ಒಳಗಿರೋದೊಂದು ಮ್ಯಾಂಗೋ ಟ್ರೀ, ಇದು ಒಂದು ವೇರಿಯೇಬಲ್, ಅದು ಒಂದು ಮ್ಯಾಂಗೋ ಟ್ರೀ. ಇದನ್ನ ನಿಮ್ಮನವ್ರು ಮಾತ್ರ ಆಕ್ಸೆಸ್ ಮಾಡ್ಬೋದು, ನಿಮ್ಮನವ್ರು ಮಾತ್ರ ಡೈರೆಕ್ಟಾಗಿ ಆಕ್ಸೆಸ್ ಮಾಡ್ಬೋದು. ಆಕ್ಸೆಸ್ ಮಾಡಿದ್ರೆ ಅದು ಪ್ರಿಂಟ್ ಆಗುತ್ತೆ. ಲೈಕ್ ಇನ್ನ ಪ್ರಿಂಟ್ ಮಾಡಿ ನೋಡೋಣ, ಇಲ್ಲೇ ಪ್ರಿಂಟ್ ಮಾಡೋಣ. ಲೈಕ್ ಎಲ್ಲ ವಿಡಿಯೋದಲ್ಲೂ ಕನ್ಸೋಲಲ್ಲಿ ಪ್ರಿಂಟ್ ಮಾಡಿದ್ದೀನಿ, ಸೊ ಅಲ್ಲೇ ಪ್ರಿಂಟ್ ಮಾಡೋಣ. ಇವಾಗ ಇಲ್ಲಿ ನೋಡಿದ್ರೆ ಇದು ಪ್ರಿಂಟ್ ಆಗಿರುತ್ತೆ, ಲೈಕ್ ಎಲ್ಲೋ ವರ್ಡ್ ಅಂತ. ಅದೇ ಎಲ್ಲೋ ವರ್ಡ್ ಅಂತ ಪ್ರಿಂಟ್ ಆಗಿರುತ್ತೆ. ಅದೇ ನೀವು ಗ್ಲೋಬಲಿ ಪ್ರಿಂಟ್ ಮಾಡ್ತೀರಾ ಅಂದ್ರೆ, ಸೊ ಅದು ಪ್ರಿಂಟ್ ಆಗಲ್ಲ. ಏನಕ್ಕೆ ಅಂದ್ರೆ ಆ ಮ್ಯಾಂಗೋ ಟ್ರೀ ನಿಮ್ಮನೆ ಒಳಗಿರೋ ಗಾರ್ಡನ್ ಅಲ್ಲಿ ಇರೋದು, ಸೊ ಅದು ನೀವು ಮಾತ್ರ ಯೂಸ್ ಮಾಡೋ ಅಂಥದ್ದು. ಹೊರಗಡೆಯಿಂದ ಬರೋ ಜನಕ್ಕೆ ಅದನ್ನ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ, ಓಕೆನಾ? ಆ ಥರ. ಲೈಕ್ ಗ್ಲೋಬಲ್ ಸ್ಕೋಪ್ ಅಂದರೆ ಗ್ಲೋಬಲಲ್ಲಿ ಮಾತ್ರ ಆಕ್ಸೆಸ್ ಮಾಡೋ ಅಂಥದ್ದು, ಸಾರಿ, ಲೋಕಲ್ ಸ್ಕೋಪ್ ಅಂದರೆ ಲೋಕಲಲ್ಲಿ ಮಾತ್ರ ಆಕ್ಸೆಸ್ ಮಾಡೋ ಅಂಥದ್ದು. ಗ್ಲೋಬಲ್ ಸ್ಕೋಪ್ ಅಂದರೆ ಯಾರು ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು, ಬಟ್ ಲೋಕಲ್ ಸ್ಕೋಪಲ್ಲಿರೋ ವೇರಿಯೇಬಲ್ನ ಗ್ಲೋಬಲ್ ಸ್ಕೋಪಲ್ಲಿ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ನಾವು ಇನ್ನೊಂದು ನಾವಿಲ್ಲಿ ಬ್ರ್ಯಾಕೆಟ್ಸ್ ಅಷ್ಟೇ ತಗೊಳ್ಳಲ್ಲ. ಲೈಕ್ ಕೋಡ್ ಬರಿಬೇಕಾದ್ರೆ ಫಂಕ್ಷನ್ ಅಂತ ತಗೋತೀವಲ್ವಾ, ಸೊ ಫಂಕ್ಷನ್ XYZ ಅಂತ ತಗೋತೀನಿ, ಲೈಕ್, ಓಕೆನಾ? ಇದು ಲೋಕಲ್ ಸ್ಕೋಪ್. ಲೈಕ್ ಇವಾಗ ಗ್ಲೋಬಲ್ ಸ್ಕೋಪ್ ನೋಡೋದಾದ್ರೆ, ಲೈಕ್ ನಾನು ಇಲ್ಲಿ ಗ್ಲೋಬಲ್ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೋತೀನಿ. ಲೆಟ್ ಕಲರ್ ರೆಡ್ ಇರಲಿ. ಇವಾಗ ಇದನ್ನ ಲೋಕಲಲ್ಲಿ ಆಕ್ಸೆಸ್ ಮಾಡ್ಬೋದು ಅಂತ ನೋಡೋಣ. ಕನ್ಸೋಲ್ ಲಾಕ್ ಕಲರ್. ಇವಾಗ ಫಂಕ್ಷನ್ ಕಾಲ್ ಮಾಡೋಣ. ಇವಾಗ ಇಲ್ಲಿ ಪ್ರಿಂಟ್ ಆಗ್ತಾ ಇದೆ ಹೆಲೋ ವರ್ಡ್ ರೆಡ್. ಇವಾಗ ಇಲ್ಲಿ ನೋಡಿದ್ರೆ ಎಲ್ಲೋ ವರ್ಡ್ ರೆಡ್. ಲೈಕ್ ಇದು ಎಲ್ಲೋ ವರ್ಡ್ ಅನ್ನೋದು ಲೋಕಲ್ ಸ್ಕೋಪ್ ಒಳಗಿರೋದು, ಈ ಸ್ಕೋಪು ಲೈಕ್ ಲೋಕಲ್ ಸ್ಕೋಪ್ ಒಳಗಿರೋದು. ಕಲರ್ ಅನ್ನೋದು ಗ್ಲೋಬಲ್ ಸ್ಕೋಪ್ ಇರೋದು. ಲೈಕ್ ಗ್ಲೋಬಲ್ ಸ್ಕೋಪ್ನ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಲೈಕ್ ಹೊರಗಡೆ ಕೂಡ ನಾವು ಯೂಸ್ ಮಾಡ್ಬೋದು, ಅದು ಪ್ರಿಂಟ್ ಆಗುತ್ತೆ. ಕಲರ್ ಇಲ್ಲಿ ನೋಡಿದ್ರೆ ಪ್ರಿಂಟ್ ಆಗ್ತಾ ಇದೆ. ಗ್ಲೋಬಲ್ ಸ್ಕೋಪ್ನ ಗ್ಲೋಬಲಲ್ಲಿ ಯೂಸ್ ಮಾಡ್ಬೋದು ಆ್ಯಂಡ್ ಲೋಕಲಲ್ಲಿ ಯೂಸ್ ಮಾಡ್ಬೋದು. ಲೋಕಲ್ ಸ್ಕೋಪ್ ಅಂದರೆ ಏನಿಲ್ಲ, ಈ ಕರ್ಲಿ ಬ್ರೇಸಸ್ ಒಳಗಿರೋದನ್ನ ಕರ್ಲಿ ಬ್ರೇಸಸ್ ಒಳಗೆ ಕಾಲ್ ಮಾಡಬೇಕು, ಅದು ಲೋಕಲ್ ಸ್ಕೋಪ್, ಓಕೆನಾ? ಆ್ಯಂಡ್ ಓಕೆ, ಇಲ್ಲೊಂದು ಕಲರ್ ಪ್ರಿಂಟ್ ಮಾಡೋಣ. ವೇರಿಯೇಬಲ್ ಕಲರ್ ಬ್ಲೂ ಅಂತ ತಗೋಣ.
ಫಸ್ಟ್ ಯಾವ್ದು ಪ್ರಿಂಟ್ ಆಗುತ್ತೆ ಅಂದರೆ ಬ್ಲೂನೇ ಪ್ರಿಂಟ್ ಆಗುತ್ತೆ. ಏನಕ್ಕೆ ಅಂದರೆ ಕಮೆಂಟ್ ಮಾಡಿದ್ರೆ ಬ್ಲೂನೇ ಪ್ರಿಂಟ್ ಆಗುತ್ತೆ. ಏನಕ್ಕೆ ಅಂದರೆ ಲೈಕ್ ಫಸ್ಟ್ ಪ್ರಯಾರಿಟಿ ಲೋಕಲ್ ಸ್ಕೋಪಲ್ಲಿರೋ ವ್ಯಾಲ್ಯೂಗೆ ಕೊಡುತ್ತೆ. ಓಕೆನಾ. ಆ್ಯಂಡ್ ಇನ್ನೊಂದು ಸೇಮ್ ಕೋಡು ರಿಪೀಟ್ ಆಗಿದ್ರೆ ಸೊ ಅದು ಪ್ರಿಂಟ್ ಆಗುತ್ತೆ ಇಲ್ವಾ ಅಂತ ನೋಡೋದಾದ್ರೆ ಅದು ಪ್ರಿಂಟ್ ಆಗೇ ಆಗುತ್ತೆ. ಏನಕ್ಕೆ ಅಂದರೆ ಲೈಕ್ ನಾನು ಅವಾಗ ಹೇಳ್ದಂಗೆ ನಿಮ್ಮ ಮನೆ ಒಂದು ಗಾರ್ಡನಲ್ಲಿ ಒಂದು ಮ್ಯಾಂಗೋ ಟ್ರೀ ಇದೆ ಅಂದ್ಕೊಳ್ಳಿ, ಅದನ್ನ ನೀವು ಆಕ್ಸೆಸ್ ಮಾಡ್ತೀರಾ. ಲೈಕ್ ಅದೇ ಥರ ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಇನ್ನೊಂದು ಮನೆ ಇದೆ, ಸೊ ಆ ಮನೆಯಲ್ಲೂ ಗಾರ್ಡನಲ್ಲಿ ಮ್ಯಾಂಗೋ ಟ್ರೀ ಇದೆ ಅಂದರೆ ಲೈಕ್ ಅವರು ಕೂಡ ಆ ಮ್ಯಾಂಗೋ ಟ್ರೀನ ಆಕ್ಸೆಸ್ ಮಾಡ್ಬೋದಲ್ವಾ. ಸೊ ಅದೇ ಥರ ಸೇಮ್ ಕೋಡ್ ಇದ್ದರೆ ಏನು ಪ್ರಾಬ್ಲಮ್ ಆಗಲ್ಲ, ಅದು ಪ್ರಿಂಟ್ ಆಗುತ್ತೆ. ಓಕೆನಾ. ಇದು ಲೋಕಲ್ ಮತ್ತು ಗ್ಲೋಬಲ್ ಸ್ಕೋಪ್. ಲೈಕ್ ಸಿಂಪಲಾಗಿ ಹೇಳ್ಬೇಕಂದ್ರೆ ಈ ಕರ್ಲಿ ಬ್ರೇಸಸ್ ಒಳಗಿರೋದೆಲ್ಲ ಲೋಕಲ್ ಸ್ಕೋಪ್ ಆ್ಯಂಡ್ ಇದ್ರೊಳಗೆ ಕಾಲ್ ಮಾಡಬೇಕು. ಗ್ಲೋಬಲ್ ಅಂದರೆ ಗ್ಲೋಬಲ್ ಇರುತ್ತೆ, ಅದನ್ನ ಎಲ್ಲಿ ಬೇಕಾದರೂ ಆಕ್ಸೆಸ್ ಮಾಡ್ಬೋದು. ಲೈಕ್ ಇದು ಸಿಂಪಲ್ ಅನಿಸುತ್ತೆ, ಬಟ್ ನೀವು ಕೋಡ್ನ ಡೆವಲಪ್ ಮಾಡಬೇಕಾದ್ರೆ ಲಾಜಿಕ್ ಬರೀಬೇಕಾದ್ರೆ ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬೈ.